ಇವತ್ತು ಎಲ್ರಿಗೂ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ. ಏನು ಅಂತ ಗೊತ್ತಾಗಬೇಕು ಅಂದರೆ ವಿಡಿಯೋನ ಕೊನೆವರೆಗೂ ನೋಡಿ. ಹಾಯ್ ನಮಸ್ಕಾರ, ನಾನು ನಿಮ್ಮ ಪ್ರಿಯಾಪಟ್ಟಣ ಹುಡುಗಿ ಸ್ವಾತಿ. ಗಾಯ್ಸ್, ಇವತ್ತು ನಾನು ಮತ್ತು ಅದಿ ನಮ್ಮ ಮಾಡ್ರು 3 ಜನರು ಸೇರಿ ಪ್ರಿಯಾಪಟ್ಟಣ ಹೋಗ್ತಿದ್ದೀವಿ. ಯಾಕಂದರೆ ನಮ್ಮಿಬ್ರದ್ದು ಜೋಡಿ ಫೋಟೋ ತೆಗಿಸ್ಬೇಕಿತ್ತು, ಅದಕ್ಕೆ. ಆಮೇಲೆ ಅಲ್ಲಿಂದ ನಾವು ಹೊರಟಿದ್ದೆ ಐಸ್ ಕ್ರೀಮ್ ತಿನ್ನೋಕೆ. ಇಲ್ಲಿ ನೋಡ್ರಿ, ಈ ಹುಡುಗಿ ಯಾಕೋ ತುಂಬಾ ತಗುಡಿಸ್ತಾ ಇತ್ತು. ಪಾಪ ರಾತ್ರಿ ನಿದ್ದೆ ಮಾಡಿಲ್ಲ ಅನ್ಸುತ್ತೆ. ನಾ ಮಲ್ಕೋದ್ 3 ಗಂಟೆ ಆಗ್ತದೆ, ಬೆಳಿಗ್ಗೆ 6 ಗಂಟೆಗೆ ಎದ್ದೋಳೋದು ನಾನು. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. ಮತ್ತೆ ಅಲ್ಲಿಂದ ಐಸ್ ಕ್ರೀಮ್ ತಿನ್ಕೊಂಡು ನಾವು ಹೊರಟಿದ್ದೆ ಗೋಬಿ ತಿನ್ನಕ್ಕೆ. ಮತ್ತೆ ಇನ್ನೇನೆಲ್ಲ ತಿಂದಾಯ್ತಲ್ಲ ಅಂತ ಊರ್ ಕಡೆ ಹೋಗೋಣ ಅಂತ ಸ್ಟ್ಯಾಂಡಿಗೆ ಹೋದ್ವಿ. ಅಲ್ಲಿ ನೋಡಿದ್ರೆ ನಂಗೆ ಕಪ್ಪಿ ತರ ಇರೋ ನನ್ನ ತಂಗಿ ಸಿಕ್ಬಿಡದ. ಊರಿಗೆ ಹೋಗೋಣ ಬಾರೆ ಅಂತ ಕರೆದ್ರೆ ನೋಡಿ ಏನಂತವಳೆ. ಮತ್ತೆ ಈ ಕಡೆ ತಿರುಗಿ ನೋಡಿದ್ರೆ ಅಲ್ಲಿ ಒಂದು ಕಪ್ಪಿ ಸಿಕ್ಬಿಡದ. ಇವಳು ನನ್ನ ಹೈಸ್ಕೂಲ್ ಫ್ರೆಂಡ್ ಅಶು. ಏನಿವತ್ತೆಲ್ಲ ಕೋಇನ್ಸಿಡೆಂಟ್ ಆಗಿ ಸಿಗ್ತವ್ರಲ್ಲ ಅಂತ ಅನ್ಕೊಂಡು ನಮ್ಮೂರು ಬಸ್ ಹತ್ತನ ಅಂತ ಬಂದ್ರೆ ಅಲ್ಲಿ ನೋಡಿದ್ರೆ ಒಂದು ಬಸ್ ಇಲ್ಲ. ಇದೆಲ್ಲ ಸಿದ್ದರಾಮಯ್ಯನ ಪ್ರಭಾವ. ಬೇಜಾರಾಗೋ ವಿಷಯ ಏನಪ್ಪ ಅಂದ್ರೆ ಅಪರೂಪಕ್ಕೆ ಬಸ್ಸಲ್ಲಿ ಬಂದ್ರೆ ಇವತ್ತಾರು ಸೀಟ್ ಸಿಗ್ಬಾರ್ದ. ನಾವು ಓಕೆ, ಇವಳು ಏನೋ ಒಂದು ಮ್ಯಾಟ್ರ್ ಹೇಳ್ತೀನಿ ಅಂತ ಹೇಳಿದ್ಲಲ್ವಾ, ಇನ್ನೂ ಹೇಳಿಲ್ವಲ್ಲ ಅಂತ ನಿಮ್ಮ ಮನದಾಳದ ಮಾತು ನನಗೆ ಕೇಳಿಸ್ತಾ ಇದೆ. ಆ ಮ್ಯಾಟ್ರ್ ಏನಪ್ಪ ಅಂದರೆ, ನಮ್ಮ ಆದಿಗೆ ಟಿಕೆಟ್ ತೊಗೊಂಡೆ, ಬಟ್ ಕಂಡಕ್ಟ್ರ್ ಹಿಂದೆ ಚೇಂಜ್ ಬರ್ತಿದ್ರು. ಆದರೆ ನನಗೆ ಕೊಟ್ಟಿತ್ತು ಬರೀ 5 ರೂಪೀಸ್, ಇನ್ನೊಂದು ರೂಪಾಯಿ ಲಾಸ್ ಆಯಿತು. ಹೋಗ್ಲಿ ಬಿಡು ಅಂತ ಬಂದೆ. ಅಲ್ಲಿ ನೋಡಿದ್ರೆ ನಮ್ಮ ಊರ ಕಡೆಗೆ ಬಸ್ಸೇ ಇಲ್ಲ, ಅಲ್ಲೂ ನಡಿಬೇಕು. ಬಿಳ್ಳಳ್ಳಿ ಪ್ಲೀಸ್, ದಯವಿಟ್ಟು ಯಾರಾದರೂ ಸಿದ್ದರಾಮಯ್ಯನವರೇ ಬಿಳ್ಳಳ್ಳಿಗೆ ಬಸ್ ರೂಟ್ ಮಾಡಿಸಿ ಪ್ಲೀಸ್. ನಡೆಯೋಕ್ಕಾಗಲ್ಲ ನಮ್ಮಂಥ ಹುಡುಗಿರು ಮತ್ತು ಈ ಥರ ಚಿಕ್ಕ ಮಕ್ಕಳುಗಳನ್ನ. ಅಲ್ಲಿಂದ ಹೇಗೋ ಮನೆಗೆ ಬಂದ್ವಿ. ಅಲ್ಲಿ ನೋಡಿದ್ರೆ ನಮ್ಮ ಗುಂಡಿನ ಪರಿಸ್ಥಿತಿ ಹಿಂಗಾಗ್ಬಿಟ್ಟಿತ್ತು. ಇದೇನಿತ್ತು ನಾವು ಥರ ಏನಿಲ್ಲ, ಇದು ನಾನು ಇಲ್ಲ ಅಂದ್ಬಿಟ್ಟು ಏನಿಗೆ ಮಾಡ್ಕೊಂಡಿರೋದು ನೀನು. ಓಕೆ ಗಾಯ್ಸ್, ಇಷ್ಟು ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್.